ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಒಂದು ಊರಲ್ಲಿ ನಾನು ತೆಗೆದಿರುವಂತಹ ಕೆಲವೊಂದು ಕ್ಲಿಪ್ಸು. ಇವತ್ತು ಅಮ್ಮನ ಬರ್ತ್ಡೇ. ಬನ್ನಿ, ಬರ್ಡೇ ಆದಮೇಲೆ ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ. ವೆರಿ ಡೇಂಜರ್, ತರಲೇಬಾರ್ದು ಅದನ್ನ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು, ಮೇ ಗಾಡ್ ಬ್ಲೆಸ್ ಯು, ಮಕ್ಕಳಿಗೆ ಹೌದು, ಇವತ್ತು ಅಮ್ಮನ 60ನೇ ವರ್ಷದ ಬರ್ತ್ಡೇ. ಏಪ್ರಿಲ್ 19 ಬಂದು ಅಮ್ಮನ ಬರ್ತ್ಡೇ ಆಗಿತ್ತು. ಸೊ ಹಾಗೆ ಈ ಕ್ಲಿಪ್ಪನ್ನು ಲೇಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಊರಿನ ಎಲ್ಲ ವ್ಲಾಗು ಒಂದೇ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಾನು ಊರಿಗೆ ಹೋದ್ಮೇಲೆ ವ್ಲಾಗನ್ನು ಮಾಡಲಿಕ್ಕೆ ಆಗಲಿಲ್ಲ, ತುಂಬಾ ಬ್ಯುಸಿ ಆಗಿದ್ದೆ. ಯಾಕೆ ಬ್ಯುಸಿ ಅಂತ ಹೇಳಿದ್ರೆ ಈ ವಿಡಿಯೋದಲ್ಲಿ ಕೂಡ ಹೇಳ್ತೀನಿ, ಬನ್ನಿ. ಊರಿಗೆ ಹೋದ್ಮೇಲೆ ನಾನು ಯಾಕೆ ವ್ಲಾಗನ್ನು ಕಂಟಿನ್ಯೂ ಮಾಡಲಿಲ್ಲ ಅಂತ ಹೇಳಿದರೆ, ಸೊ ನಮ್ಮ ಮನೆಯಲ್ಲಿ ಬಾವಿ ರಿಂಗ್ ಮಾಡ್ತಾಯಿದ್ರು. ತುಂಬ ಟೈಮ್ ಹಿಡಿದಿತ್ತು, 1.5 ಮಂತು ಆಗಿತ್ತು. ಸೊ ನಾನು ಊರಿಗೆ ಹೋಗಿರೋದು ಕೂಡ 1.5 ತಿಂಗಳಾಗಿತ್ತು. ಸೊ ಹಾಗಾಗಿ ಫುಲ್ಲು ತಿಂಗಳು ಕೂಡ ಇದೇ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ವಿ. ಹಾಗೆ ಶೆಕೆ ಇರೋದು, ಅಡುಗೆ ಅದು ಇದು ಅಂತ ಹೇಳಿ ಮೂಡೆ ಬರ್ತಿರಲಿಲ್ಲ ವಿಡಿಯೋ ಮಾಡಲಿಕ್ಕೆ. ಸೊ ಹಾಗೆ ನಮ್ಮ ಬಾವಿಯ ಕೆಲವೊಂದು ಕೆಲಸದ ಕ್ಲಿಪ್ ಇತ್ತು. ಸೊ ನಿಮ್ಮ ಜೊತೆ ಶೇರ್ ಮಾಡೋಣ, ಮೆಮೊರಿ ಆಗುತ್ತೆ ಅಂತ ಹೇಳಿ. ಇನ್ನು ನಾನು ಸ್ಟಾರ್ಟಿಂಗಲ್ಲಿ ಶಾರ್ಟ್ ವಿಡಿಯೋ ಮಾಡೋ ಅಂತ ಹೇಳಿ ಮಾಡ್ತಾ ಇದ್ದೆ, ಕೊನೆಗೂ ಅದನ್ನು ಕೂಡ ಮಾಡಲಿಲ್ಲ. ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೆ, ಬಾವಿನ ನೋಡ್ಲಿಕ್ಕೆ ಬಂದಿದ್ರು, ಅಂದರೆ ಅದನ್ನು ರಿಂಗ್ ಹಾಕಲಿಕ್ಕೆ. ಸೊ ಸುಮಾರು ಒಂದು 10 ವರ್ಷದ ಹಿಂದೆ ನಾವು ಬಾವಿಯನ್ನು ಮಾಡಿದ್ವಿ. ಕ್ರಮೇಣ ಅದೇನಾಗ್ತಿತ್ತು ಅಂತ ಹೇಳಿದರೆ, ಸೇಡಿ ಬಂದ್ಬಿಟ್ಟು ಸುರಂಗ ರೀತಿಯಾಗಿ ಸೈಡಲ್ಲಿ ಫುಲ್ಲು ಮಣ್ಣು ಹೋಗ್ತಾ ಇತ್ತು. ಸೊ ಮಳೆಗಾಲದಲ್ಲಿ ಜಾಸ್ತಿ ಮಣ್ಣು ಒಳಗಡೆ ಬಿದ್ದು ಒಂದು 7 ಫೀಟ್ ಆಗುವಷ್ಟು ಸುರಂಗ ರೀತಿಯಾಗಿತ್ತು. ಸೊ ಆ ಬಾವಿನ ನೀರು ಎತ್ತಲಿಕ್ಕಿರ್ಬೋದು ಅಥವಾ ಬಾವಿ ಒಳಗೆ ಇಳಿಲಿಕ್ಕೂ ಕೂಡ ಭಯ ಪಡ್ತಾ ಇದ್ರು. ಸೊ ಹಾಗಾಗಿ ಈ ಸಾರಿ ಅಗೇನ್ ಅಲ್ಟ್ರೇಷನ್ ಮಾಡೋಣ, ಅಂದ್ರೆ ರಿಂಗ್ ಅನ್ನ ಹಾಕೋಣ ಅಂತ ಹೇಳಿ ಡಿಸೈಡ್ ಮಾಡಿ ಇವಾಗ ರಿಂಗ್ ಅನ್ನ ಇಳಿಸ್ತಾ ಇದ್ರು. ಇದು ಮೊದಲನೇ ರಿಂಗ್ ಆಗಿತ್ತು. ಸೊ ಹಾಗೆ ಆಲ್ರೆಡಿ 25 ಫೀಟ್ ಇರುವಂತಹ ಬಾವಿಗೆ ಒಂದು 32 ಫೀಟ್ ಆಗಿದೆ. ಇವಾಗ ಒಂದು 16 ರಿಂಗನ್ನು ಇಳಿಸಿದ್ದಾರೆ. ಸೊ ಇದು ಮೊದಲನೇ ರಿಂಗ್ ಆಗಿತ್ತು. ಸೊ ಅದನ್ನೆಲ್ಲ ನೋಡಲಿಕ್ಕೆ ಪ್ರೊಸೀಜರ್ ತುಂಬ ಚೆನ್ನಾಗಿತ್ತು. ಮಟ್ಟ ಕಣ್ಕಣಿ ಬಾಡಿ ಕಡಿ ತೇಲಿ ವಾಪಸ್ ಮಾಡಿ ಅಲ್ಲೇ ಸ್ಲ್ಯಾಬ್ ಮೇಲೆ ಹರಿಸಿ ಅವ್ರನ್ನ. ಇದು ಬಂದು ಮೊದಲನೇ ರಿಂಗನ್ನು ಇಳಿಸಿರೋದು. ಸೈಡಲ್ಲಿ ನೀವು ನೋಡ್ಬೋದು ಎಷ್ಟು ಮೊಟ್ಟಾಗಿದೆ ಅಂತ ಹೇಳಿ, ಅದೆಲ್ಲ ಕೂಡ ಕುಸ್ತಿರೋದು. ಸೊ ಇವಾಗ 2ನೇ ರಿಂಗನ್ನು ಇಳಿಸ್ತಾ ಇದ್ರು.
ಈ ರಿಂಗೆಲ್ಲ ಮನೆಯಲ್ಲೇ ಮಾಡಿ ಇಳಿಸಿರೋದು. ಸೊ ಹಾಗೆ ಒಂದೊಂದೇ ರಿಂಗನ್ನು ಇಳಿಸ್ತಾ ಬಂದರು. ಸೊ ಮನೆಯಲ್ಲೇ ನಾವು ಮೊದಲಿಗೆ 10 ರಿಂಗ್ ಮಾಡಿತ್ತು, ನಂತರ ಎಲ್ಲ ಇಳಿಸ್ಬಿಟ್ಟು ಮತ್ತೆ 6 ರಿಂಗು ಎಕ್ಸ್ಟ್ರಾ ಮಾಡಿರೋದು. ಸೊ ಆವಾಗ ಮಳೆ ಕೂಡ ಬಂದಿತ್ತು. ಸೊ ಫುಲ್ ವಿಡಿಯೋನ ನಿಮ್ಮ ಜೊತೆ ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನೋಡಿ. ಯಾರು ಹೋಗ್ರಣ ಗಾಡಿ ಮಾಡಿ ಹಾಂ ಸೀದಾ ಕೆಳಗೋಲಿ ಸೀದಾ ಹೋಗಿ. ಆಮೇಲೆ ಎಲ್ಲೆಲ್ಲ ವಹಿಸ್ಕೊಂಡೀನಿ ಜನ ಮತ್ತೆ ಅಂತ ಅವನಿಗೆ ಜನ ಮಾಡ್ತಲ್ಲ ಅವರು ಒಂದೇ ಸೊಸೈಟಿ ಒಂದೇ ಮುಗ ಬಂತೀವಿ ಹಿಂಗಾಯ್ತು ನಮ್ಮ ಆರ್ನ ನೋಡಿ ಒಬ್ಳೇನೆ ಆಟ ಆಡ್ತಿದ್ಲು. ಬಾವಿಯಲ್ಲಿ ಸ್ವಲ್ಪ ಕೆಸರನ್ನು ತೆಗೆದಿದ್ರು. ಸೊ ನೆಕ್ಸ್ಟ್ ಡೇ ನೋಡಿ ಎಷ್ಟು ಹನಿ ಹನಿ ಆಗಿರುವಂತಹ ನೀರು ಬಂದಿತ್ತು. ಮತ್ತೆ ನೀರನ್ನು ತೆಗೆದುಬಿಟ್ಟು ಮತ್ತೆ ಹೊಂಡವನ್ನು ತೋಡಬೇಕು. ಸೊ ಹಾಗಾಗಿ ಅಂದರೆ ಕುಸಿಬೇಕು ಅಂತ ಹೇಳಿ ರಿಂಗನ್ನು ಇಳಿಸಿದ ಮೇಲೆ ಕುಸಿತಾ ಬರ್ತಾರೆ. ಹಾಲು ಕೊಡ್ತಿ, ಮೊಸರು ಕೊಡ್ತಿ, ಬೆಣ್ಣೆ ಕೊಡ್ತಿ, ತುಪ್ಪ ಕೊಡ್ತಿ, ಮರ್ತ್ಬೇಡ ಹಡಿತಿ. ತಪ್ಸ್ಕೊಂಡ್ ನೀನು ತಪ್ಸ್ಕೊಂಡ್ಕ ಹಾಂ ತಪ್ಸ್ಕೊ ಹಿಡಿ ಒದ್ದು ಬಾ ಈಗಣ ಒದ್ದು ಮಾಡ್ತ ಕಣ ಈಗಣ ಹಾಲು ಕೊಡ್ತಿ, ಮೊಸರು ಕೊಡ್ತಿ, ಬೆಣ್ಣೆ ಕೊಡ್ತಿ, ತುಪ್ಪ ಕೊಡ್ತಿ, ಬಾಬಾ ಹಾಂ ಆಯ್ತು ಈ ಕೈ ಹೌದೇ ಅಂತ ನಂಗೆ ಮಾಡೋಕ್ಕೆ ಬಿಡುವುದಿಲ್ಲ. ಹಾಲು ಕೊಡ್ತಿ, ಬೆಣ್ಣೆ ಕೊಡ್ತಿ, ಪಟ ಅಡಿಬೇಡ ಹೀಗೆ ಮನೆಯಲ್ಲಿ ಮೊಮ್ಮಕ್ಕಳ ಜೊತೆ ಸ್ವಲ್ಪ ಫನ್ನಿ ಇತ್ತು. ಸೊ ಹಾಗೆ ಆಡು ಕೂಡ ಮರಿ ಹಾಕಿತ್ತು. ಮತ್ತೆ ಬಾವಿ ನೋಡಿ ಎಷ್ಟು ನೀರು ಬಂದಿದೆ ಅಂತ ಹೇಳಿ. ಸೊ ಆಡಿನ ಮರಿ ಕೂಡ ಅದೇ ಟೈಮಲ್ಲಿ ಒಂದು 2-3 ಆಡು ಮರಿ ಹಾಕಿತ್ತು. ತುಂಬ ಮರಿಗಳಿದ್ವು. ಅವ್ರ ಜೊತೆ ಆಟ ಆಡ್ಕೊಂಡು ಎಂಜಾಯ್ ಮಾಡಿದ್ದಾಯಿತು. ಇನ್ನು ಊರಿಗೆ ಹೋದ್ಮೇಲಂತೂ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಂತ ದಿನ ಫಂಕ್ಷನ್ ಇದ್ದೇ ಇರುತ್ತೆ. ಸೊ ಇದು ಬಂದು ಮನೆ ಹತ್ತಿರದಲ್ಲೇ ಕಮಲಶಿಲೆ ಮೇಳದ ಯಕ್ಷಗಾನ ಕೂಡ ಇತ್ತು. ಅಲ್ಲಿಗೂ ಕೂಡ ಹೋಗಿದ್ವಿ. ಸೊ ಮತ್ತೆ ಬಾವಿ ನೋಡಿ ಅವಾಗವಾಗ ನೀರು ಬರ್ತಾನೆ ಇರುತ್ತೆ. ನೀರನ್ನು ಹೊರಗ್ಬಿಟ್ಟು ಮತ್ತೆ ಬಾವಿನ ಕುಸಿಯೋದು. ಸೊ ಇದೇ ಆಗ್ತಾ ಇತ್ತು. 10 ರಿಂಗು ಮಾಡಿದಾದ್ಮೇಲೆ ಮತ್ತೆ 6 ರಿಂಗು ಮಾಡ್ತಾ ಇದ್ರು. ಸೊ ಅದಕ್ಕೆ ನೀರು ಬೇಕಲ್ಲ, ಬಾವಿಯಲ್ಲಿರುವಂಥ ನೀರನ್ನು ಮತ್ತೆ ಅದೇ ರಿಂಗಿಗೆ ಹಾಕಿಬಿಡ್ತಾ ಇದ್ರು. ಫೈನಲಿ ಮಳೆ ಕೂಡ ಬಂತು. ಇದು ಬಂದು ಮೇ ಮಂತಲ್ಲಿ. ಸೊ ಮಳೆ ಸ್ಟಾರ್ಟ್ ಆದ ದಿನ ಇದು.
ಈ ಮಳೆ ಸ್ಟಾರ್ಟ್ ಆದಮೇಲೆ ರಿಂಗಿಗೆ ನೀರು ಹಾಕುವಂಥ ಕೆಲಸ ಉಳಿದಿತ್ತು. ಅಪ್ಪನಿಗೆ ಫುಲ್ಲು ಅದೇ ಕೆಲಸ, ದಿನ ರಿಂಗಿಗೆ ನೀರು ಹಾಕು ಅದೇ ರೀತಿ. ಸೊ ಲಾಸ್ಟ್ ಕೊನೆಯದಾಗಿ ರಿಂಗಿಗೆ ನೀರು ಹಾಕುವಂಥ ಪರಿಸ್ಥಿತಿ ಇರಲಿಲ್ಲ, ಮಳೆ ತುಂಬಾ ಬಂತು. ಮತ್ತು ರಿಂಗನ್ನು ಬಾವಿಗೆ ಇಳಿಸಬೇಕಾದ್ರೂ ಕೂಡ ಅಷ್ಟೇ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಿರಲಿಲ್ಲ, ಒಳ್ಳೆ ರೀತಿಯಲ್ಲಿ ಬಾವಿ ಕೆಲಸ ಆಯಿತು. ಫೈನಲಿ ರಿಂಗ್ ಎಲ್ಲ ಇಳಿಸಿದಾದ್ಮೇಲೆ ಮಾಡಿರುವಂತಹ ಕ್ಲಿಪ್ ಇದು. ಸಾಧಾರಣ 16 ರಿಂಗ್ ಮಾಡಿದ್ರು, 2 ಪೇಟಿತ್ತು, ಅಂದರೆ 32 ಪೇಟು ಬಾವಿಯಾಗಿತ್ತು. ಸೈಡಲ್ಲಿ ನೀವಿಲ್ಲಿ ನೋಡ್ಬೋದು ಈ ರೀತಿಯಾಗಿ ಸುರಂಗ ರೀತಿಯಾಗಿದೆ. ಇನ್ನು JCBಯಲ್ಲಿ ಗೊಜ್ಜನ್ನು ಹಾಕಿ ತುಂಬಿಸೋದು, ಅದಕ್ಕೂ ಕೂಡ ತುಂಬ ಟೈಮ್ ಹಿಡಿದಿತ್ತು. ಫೈನಲ್ ಆಗಿ ಸೈಡೆಲ್ಲ ಗೊಜ್ಜನ್ನು ಹಾಕುವಾಗ ಒಳಗಡೆ ಕೂಡ ಗೊಜ್ಜು ಹೋಗ್ತಾ ಇತ್ತು. ಸೊ ಅದನ್ನು ಕೂಡ ನೆಕ್ಸ್ಟ್ ಇಯರಲ್ಲಿ ತೆಗಿಬೇಕು. ಸ್ವಲ್ಪ ಸ್ವಲ್ಪ ಹೋಗಿದೆ, ಜೊತೆಗೆ ನೀರು ಕೂಡ ಸ್ವಲ್ಪ ಕಳಕಾಗ್ತಾ ಬರ್ತಾ ಇದೆ. ಜೊತೆಗೆ ನೀರನ್ನು ಕೂಡ ಹೊರಗಡೆ ಮೋಟ್ರ ಸಹಾಯದಿಂದ ಹೊರಗಡೆ ಹಾಕ್ಕೊಳ್ತಾ ಇದ್ರು. ಸೊ ಇದು ಫೈನಲ್ಲು. ಎಲ್ಲವನ್ನ ಕ್ಲೀನ್ ಮಾಡಿ ಮಣ್ಣನ್ನೆಲ್ಲ ಹಾಕಿದ ಮೇಲೆ ಮತ್ತೆ ಬಾವಿ ಕುಸಿಯುವಂಥ ಚಾನ್ಸಸ್ ಇದೆ. ಸೊ ಹಾಗಾಗಿ ಆವರಣ ಮಾತ್ರ ಲೇಟಾಗಿ ಮಾಡೋಣ, ನೆಕ್ಸ್ಟ್ ಇಯರ್ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಸೊ ನೋಡ್ಬೋದು ಇಲ್ಲಿ ಸೈಡೆಲ್ಲ ಯಾವ ರೀತಿಯಾಗಿ ಸುರಂಗ ರೀತಿಯಾಗಿದೆ ಅಂತ ಹೇಳಿ. ನೀರನ್ನು ನಾವು ಹೊರಗಡೆ ಮೋಟ್ರೆಲ್ಲ ತಂದು ನೀರನ್ನು ಹೊರಗಡೆ ಹಾಕ್ತಾಯಿದ್ರು. ಸೊ ಫೈನಲಿ ನೋಡ್ಬೋದು ಇಲ್ಲಿ ಈ ರೀತಿಯಾಗಿ ಬಂದಿದೆ. ಇನ್ನು ಇದನ್ನು ಚೆನ್ನಾಗಿ ಸೆಟ್ ಮಾಡಬೇಕು. ಹಾಂ ಈಗ ಲೈಕೆ ಕುಸಿತಿಲ್ಲಲ್ಲ ಇದೆ, ಕುಸ್ತ್ರು ಎಲ್ಲಿ ಹೋಗ್ತೀನಿ ನಾನು, ಇಲ್ಲೇ ಇರ್ತಾರೆ. ನೀರು ಮಾತ್ರ ಖಾಲಿ ಮಾಡ್ಕಲ್ಲ. ಬಾವಿ ತೊಳೆಯುವ ವಿಧಾನ ಕೆಳಗೆ ಯಾರು ಮಾಡಿಸ್ತಾರ ಹೇಗಳಿಗೆ ಬಾವಿ ನೀರನ್ನು ಒಮ್ಮೆ ಖಾಲಿ ಮಾಡಬೇಕು ಅಂತ ಹೇಳಿದರು, ಯಾಕಂದರೆ ಅದರಲ್ಲಿ ಗಲೀಜೆಲ್ಲ ಇರುತ್ತೆ ಅಂತ ಹೇಳಿ. ಸೊ ಖಾಲಿ ಎಲ್ಲ ಆದಮೇಲೆ ನೋಡಿ ಯಾವ ರೀತಿಯಾಗಿ ಉಜ್ರು ಬರ್ತಾ ಇದೆ. ತುಂಬಾ ಮಳೆ ಕೂಡ ಇತ್ತು. ಸೊ ತುಂಬ ಬೇಗ ನೀರಿನಿಂದ ಮಳೆ ಬಂದಿರೋದ್ರಿಂದ ಬಾವಿ ಕೂಡ ಫುಲ್ಲಾಗಿತ್ತು. ಅದನ್ನು ಕೂಡ ಕ್ಲಿಪ್ ಇದೆ, ಹಾಕ್ತೇನೆ ನೋಡಿ. ಸೊ ಇದು ಬಂದು ಖಾಲಿ ಆಗಿರುವಂತಹ ಬಾವಿ. ಹಿಂದಿನ ದಿನ ತುಂಬ ನೀಟಾಗಿ ಸೆಟ್ ಮಾಡಿದ್ರು. ನೋಡ್ಬೋದು ಇಲ್ಲಿ ಮರುದಿನ ಫುಲ್ ಕುಸ್ದುಬಿಟ್ಟು ಮಳೆ ನೀರು ಕೂಡ ತುಂಬಿತ್ತು ನೋಡಿ ಬಾವಿ. ಸೊ ಈ ರೀತಿಯಾಗಿ ಕುಸ್ತೋಗ್ಬಿಟ್ಟಿದೆ. ಇನ್ನು ಮಳೆಗಾಲ ಸ್ಟಾರ್ಟ್ ಆಗೋಯಿತು. ಮೀಶೋಯಿಂದ ನಾನು ಈ ರೀತಿ ಕವರನ್ನು ತರಿಸಿದ್ದೆ, ಏನಾದರೂ ಗಿಡ ನೆಡೋಣ ಅಂತ ಹೇಳಿ. ನೋಡುವ ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇನ್ನು ಅಜ್ಜ ಮೊಮ್ಮಗನಿಗೆ ಬಾವಿ ಸೆಟ್ ಮಾಡೋದು ಇದೇ ರೀತಿ ಕೆಲಸ ಆಯಿತು. ಸೊ ಇವಾಗಲೂ ಕೂಡ ಬಾವಿಯೆಲ್ಲ ಸೆಟ್ ಮಾಡ್ತಾಯಿದ್ರು. ಹಾಗೆ ನೈಟ್ ಒಂದು ಎಂಗೇಜ್ಮೆಂಟ್ ಇತ್ತು, ಅಲ್ಲಿಗೆ ಹೋಗಿದ್ವಿ ನಾನು ಮತ್ತು ನನ್ನ ಚಿಕ್ಕಮ್ಮನ ಮಗಳು. ಸೊ ನೋಡ್ಬೋದು ಇಲ್ಲಿ ಯಾವ ರೀತಿ ಡೆಕೋರೇಷನ್ ಮಾಡಿದರು ಅಂತ ಹೇಳಿ. ನಮ್ಮ ರಿಲೇಟಿವ್ಸ್ದು ಎಂಗೇಜ್ಮೆಂಟ್ ಇತ್ತು. ಸೊ ಅಲ್ಲಿಗೂ ಕೂಡ ಹೋಗಿ ಆ ದಿನ ಕೂಡ ಫಂಕ್ಷನ್ ಅಟೆಂಡ್ ಮಾಡಿದ್ದಾಯಿತು.
ಆ ಎಂಗೇಜ್ಮೆಂಟ್ ರಾತ್ರಿ ಇನ್ನೊಂದು ಫಂಕ್ಷನ್ ಕೂಡ ಇತ್ತು, ಮೆಹಂದಿ ಫಂಕ್ಷನು. ಅದಕ್ಕೂ ಕೂಡ ಹೋಗಬೇಕಿತ್ತು. ಅಲ್ಲೇ ಮತ್ತೆ ಅಲ್ಲಿಗೂ ಕೂಡ ವಿಸಿಟ್ ಮಾಡಿ ಬಂದ್ವಿ. ಪಾವಿ ಮಾಡಿದ್ದಾಯಿತು, ಇನ್ನು ಆವರಣ ಮಾಡಲಿಕ್ಕೆ ತುಂಬ ಲೇಟ್ ಇದೆ. ಅಷ್ಟರೊಳಗಡೆ ಕೋಳಿ, ನಾಯಿ, ಗಂಟಿ ಏನಾದರೂ ಹೋಗಿ ಬಾವಿಗೆ ಬೀಳ್ಬೋದು ಅಂತ ಹೇಳಿ ಸರಿಗೆನ ತೆಗೆದುಕೊಂಡು ಬರಲಿಕ್ಕೆ ನಾನು ಅಪ್ಪ ಬಂದಿದ್ವಿ. ಸೊ ಫೈನಲಿ ಬಾವಿಗೆ ಸರಿಗೆ ಬೇಲಿ ಮಾಡಿದ್ದಾಯಿತು. ಇಷ್ಟೆಲ್ಲ ನಾವು ಕಳೆದಿರುವಂತಹ ರಜಾ ದಿನಗಳು. ಅಲ್ಲಿಂದ ನಾವು ಪುಣೆಗೆ ಬಂದ್ವಿ. ಇವಾಗ ಬಂದ ಮೇಲೆ ಮಳೆಯಿಂದ ಬಾವಿ ಯಾವ ರೀತಿಯಾಗಿ ಪೊಲ್ಲಾಗಿತ್ತು ಅನ್ನೋದನ್ನು ಅಮ್ಮ ಕೆಲವೊಂದು ಕ್ಲಿಪ್ಪನ್ನು ಶೇರ್ ಮಾಡಿದ್ಲು, ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಈ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.